ಕೊಪ್ಪಳ ಜಿಲ್ಲೆಯ ಇನ್ನು ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ನಡೆದಂಥ ಘಟನೆ ಬಹಳಷ್ಟು ಜನರು ಹೊತ್ತು ಏನಂದರೆ ಅಲ್ಲಿನ ಹೊತ್ತು ಸ್ವತಃ ಜಿಲ್ಲೆಯ ನ್ಯಾಯಾಲಯ ಅಪರಾಧಿಗಳು ಅಂತೇಳಿ ಅವರಿಗೆ ಜೀವದ ಶಿಕ್ಷೆ ನೀಡಿತ್ತು. ಇದರ ಬೆನ್ನಲ್ಲೇ ಹೊತ್ತು ಅಲ್ಲಿನ ಸರಿಸುಮಾರು 98 ಜನರಿಗೆ ಹೊತ್ತು ಶಿಕ್ಷೆ ನೀಡಿತ್ತು. 99 ಜನರಿಗೆ, ಅದರಲ್ಲಿ ಒಬ್ಬರು ಕೂಡ ಏನಂದರೆ ಮೃತಗೊಂಡಿದ್ದರು. 98 ಜನರು ಕೂಡ ಜೈಲು ವಾಸಿಯಾಗಿದ್ದರು. ಸ್ವತಃ ಇದೀಗ ಇದನ್ನು ಪ್ರಶ್ನಿಸಿ ಇಲ್ಲಿನ ಏನು ಅವರ ಕುಟುಂಬಸ್ಥರು ಹೋಗಿ ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ರು. ಧಾರವಾಡ ಹೈಕೋರ್ಟ್ನಲ್ಲಿ ತೀರ್ಪು ಬಂದಿದ್ದು 98 ಜನರಿಗೆ ಹೊತ್ತು ಬೇಲ್ ಸಿಕ್ಕಿರೋದು. ಅಂದರೆ A1 ಮಂಜುನಾಥನ್ ಹೊರತುಪಡಿಸುವ ಉಳಿದರೆಲ್ಲರಿಗೂ ಕೂಡ ಬೇಲ್ ಸಿಕ್ಕಿರುವಂಥದ್ದು. ಆ ಕಾರಣಕ್ಕಾಗಿ ಗ್ರಾಮದಲ್ಲಿ ಹೊತ್ತು ಕುಟುಂಬಸ್ಥರನ್ನ ಅಪರಾಧ ಅಂತೇಳಿ ಹೋಗಿ ಜೈಲು ಪಾಲಾಗಿದ್ರು. ಅವರ ಕುಟುಂಬಸ್ಥರು ಹೊತ್ತು ಸಂತೋಷ ಮನೆ ಮಾಡಿದೆ. ಅದರ ಈಗ ನಿಮ್ಮನೇಲಿ ಕೂಡ ನಿಮ್ಮ ಊರಲ್ಲಿ ಕೂಡ ಹೋಗಿದ್ರು. ಏನು ಹೇಳ್ತೀವಿ ಈ ಬಗ್ಗೆ? ತಾವೇನು ಹೇಳ್ತೀವಿ? ಇವತ್ತು ಜಾಮೀನು ಸಿಕ್ಕಿದೆ, ಏನು ಹೇಳ್ತೀವಿ? ನಾವು ನೋಡ್ರಿ ಇಡೀ ಗೌರ್ಮೆಂಟಿಗೆ ಊರನ್ನರು ಎಲ್ಲ ಹಿರಿಯರಿಗೆ ಇನ್ನು ಮ್ಯಾಲೆ ಇದ್ರ ಮ್ಯಾಲೆ ಆಗಬಾರ್ದು, ದೇವ್ರ ಮ್ಯಾಲೆ ಬಾರ ಹಾಕಿ ಎಲ್ಲರೂ ಒಂದಾಗಿ ಹೋಗ್ಬೇಕಂತೇಳಿ ನಮ್ಮ ಆಸೆ. ಸಿಕ್ಕಿದ ಇಡೀ ಊರಿಗೆ ಇವತ್ತು ನಾಳೆಗೆ ಬೇಯಿಸ್ತಾರ. ಶುಕ್ರವಾರ ಹಬ್ಬ ಐತಿ, ಗೌರಮ್ಮನ ಹಬ್ಬ ಐತಿ. ಅವತ್ತು ವಿಜೃಂಭಣೆಯಿಂದ ದೀಗರ್ಸ್ ಅಂತ ಹೇಳ್ತೀನಿ ಎಲ್ಲರಿಗೆ ಅಷ್ಟೇ. ಅಲ್ಲ, 101 ಜನ ಅಪರಾಧಿಗಳಂತೇಳಿ ಜೈಲು ಶಿಕ್ಷೆ ಮಾಡಿದ್ರು. ಅದರ ಜೊತೆಗೆ ಅವ್ರಿಗೆ ಏನಾದರೂ ಜೀವದ ಶಿಕ್ಷೆ ಮಾಡಿದಾಗ ಎಷ್ಟು ನೋವಾಗಿತ್ತು? ನೋವಲ್ರಿ, ಒಬ್ಬರು ಏನು ಯಾವ ಜಾತಿ ಮಂದಿ ಆದ್ರೂ ಬೆಳತಾನೆ ನಿದ್ದೆ ಮಾಡಿಲ್ಲ, ಹಂಗೆ ಸುಮ್ಮನೆ ಅಳದ ಕರೆದು ಆಗಿತ್ತು ರೀ. ಆದ್ರೆ ಈಗ ಏನಿಲ್ಲ, ಅವ್ರು ಅಳುವು ನಿಲ್ಲಿಸ್ಯಾರ ಅಷ್ಟೇ. ನಾವು ಅವರಿಗೆಲ್ಲ ವಂದನೆ ಮಾಡ್ತೀವಿ. ಅಲ್ಲ, ಈಗ ನ್ಯಾಯಾಲಯದ ಒಂದು ಆದೇಶ ಬಂತು, ಎಲ್ಲರೂ ಜಾಮೀನು ಕೊಡಬೇಕು. ಅವಾಗ ಎಷ್ಟು ಖುಷಿ ಆಯಿತು ಅಂತ? ಖುಷಿ ಆಗೈತೆ ರೀ. ನಿನ್ನೆಲಿದ್ದ ಖುಷಿ ಆಗೈತೆ. ನಾವು ಕೇಳ್ದಲ್ಲಿದ್ದ ನಿನ್ನೆ ಹೋಗಿದ್ದೀವ್ರಿ ನಾವು ಅಲ್ಲಿಗೆ. ಅಲ್ಲಿ ಓದಲ್ಲಿದ್ದ ನಮ್ಗೆ ಖುಷಿ ಆಗೈತೆ. ಈಗ ಊರಾಕ್ ಬಂದ್ವಿ, ನಾಳೆಗೆ ಏನೈತಲ್ಲ ಎಲ್ಲ ಏನು ಇದ್ದಿದ್ದು ಬಗೆಹರಿಸ್ತು ಅಂತೇಳಿ ಒಪ್ಪಿಗೆ ಕೊಟ್ಟಿದ್ದು ಊರಾಕ್ ಬಂದಿವಿ ಅಷ್ಟೇ. ಗ್ರಾಮಸ್ಥರು ಮತ್ತು ಏನೇ ಆಗಲಿ ಇವತ್ತು ಹೈಕೋರ್ಟ್ ಒಂದು ಆದೇಶ, ಜಾಮೀನು ಆದೇಶ ನಮಗೆಲ್ಲ ಖುಷಿ ತಂದಿದೆ. ಯಾಕಂತಂದರೆ ನ್ಯಾಯಾಲಯದ ಪರವಾಗಿ ನಾವೆಲ್ಲ ಇದ್ವಿ. ಆದರೂ ಕೂಡ ಕೆಲವೊಂದಿಷ್ಟು ಜನರಿಗೆ ಮಾತ್ರ ತಪ್ಪು ಮಾಡಿದ್ರು. ಆದರೆ ಊರಿನವರು ಯಾರೋ 101 ಜನರು ಕೂಡ ತಪ್ಪು ಮಾಡಿದ್ರು. ಕೆಲವು ಅದರಲ್ಲಿ ಬೆರಳಿಕೆ ಮಾತ್ರ ಜನರು ತಪ್ಪು ಮಾಡಿದ್ರು. ಆ ಕಾರಣಕ್ಕಾಗಿ ಹೈಕೋರ್ಟ್ ಮೊರೆಗಿದ್ದು ಇವತ್ತು ಹೈಕೋರ್ಟಲ್ಲಿ ಕೂಡ ನಮಗೆ ನ್ಯಾಯ ಸಿಕ್ಕಿದೆ. ಖಂಡಿತವೂ ಕೂಡ ನಾವೆಲ್ಲರೂ ಅನ್ಯೂನ್ಯತವಾಗಿ ಇರ್ತೀವಿ. ಈ ಕೇಸಲ್ಲಿ ಕೂಡ ನಾವು ಗೆದ್ದು ಬರ್ತೀವಿ ಅಂತೇಳಿ ಇಲ್ಲಿನ ಏನು ಜೈಲು ಶಿಕ್ಷೆ ಆಗಿರುವಂಥ ಏನು ಆರೋಪಿಗಳ ಪರವಾಗಿ ಕುಟುಂಬಸ್ಥರು ಹೇಳಿರುವಂಥ ಮಾತಾಡಿರುತ್ತು. ಕ್ಯಾಮರಾ ಪರ್ಸನ್ ಅಂಜನಪ್ಪ ಜೊತೆ ನಗರ ಟಿ ಕೊಪ್ಪಳ.